ಪ್ರೀತಿಯ ಎಲ್ಲ ಕೇಳುಗ ಬಂಧುಗಳಿಗೆ ನನ್ನ ಪ್ರೀತಿಯ ಸ್ವಾಗತ. ಇಂದು ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಮೂಲಕ ತಿಳಿಯಪಡಿಸುತ್ತೇವೆ. ಸಾಂಸ್ಕೃತಿಕ ಗುರಿಗಳು ಮತ್ತು ಅವುಗಳ ಸಂಧಿಸಲು ಇರುವ ಸಾಂಸ್ಥಿಕ ಮಾರ್ಗಗಳು ನಡುವಣ ಅಂತರವನ್ನು ಅಪವರ್ತನೆ ಎಂದು ಹೇಳಿದವರು ಯಾರು? ಇದಕ್ಕೆ ಉತ್ತರ ರಾಬರ್ಟ್ ಕೆ ಮರ್ಟನ್. ಎರಡನೆಯದಾಗಿ ಭಾರತದ ಹಳ್ಳಿಗಳನ್ನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸರ್ ಹೆನ್ರಿ ಮ್ಯಾನ್. ಜನಸಂಖ್ಯಾ ಸಾಂದ್ರತೆಯು ಸಾಮಾಜಿಕ ವಿಕಾಸದ ಪ್ರಮುಖ ನಿರ್ಣಾಯಕ ಅಂಶವೆಂಬುದು ಯಾರ ಅಭಿಪ್ರಾಯ? ಇದಕ್ಕೆ ಸರಿಯಾದ ಉತ್ತರ ಎಮಿಲ್ ಡರ್ಕೈಮ್. ಸಾಮಾಜಿಕ ಸಾಂಸ್ಕೃತಿಕ ಪರಿವರ್ತನಾ ಸಿದ್ಧಾಂತದ ಪ್ರತಿಪಾದಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪಿಟ್ರಿಮ್ ಎ ಸಾರೋಕಿನ್. ಮತ್ತು ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಪ್ರಕಾರದ ಪಟ್ಟಿಗಳಲ್ಲಿ ನೋಡುವುದಾದರೆ ಹಾವನೂರು ಆಯೋಗ ಯಾವಾಗ ರಚನೆಯಾಯಿತು? ಹಾವನೂರು ಆಯೋಗವು 1975ರಲ್ಲಿ ರಚನೆಯಾಯಿತು. ವೆಂಕಟಸ್ವಾಮಿ ಆಯೋಗವು 1986ರಲ್ಲಿ ಆಯ್ಕೆಯಾಯಿತು. ನಾಗನಗೌಡ ಸಮಿತಿಯು 1961ರಲ್ಲಿ ಆಯ್ಕೆಯಾಯಿತು. ಸನ್ ಲೆಸ್ಲಿ ಮಿಲ್ಲರ್ ಸಮಿತಿಯು 1918ರಲ್ಲಿ ಅಂದರೆ ಸ್ವತಂತ್ರ ಪೂರ್ವ ಆಯ್ಕೆಯಾಯಿತು. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಆಗಸ್ಟ್ ಕೋಮ್ಟ್ರು ನೀಡಿರುವ ದೈಹಿಕ ಮತ್ತು ದೈವಿಕ ಹಂತಗಳಲ್ಲಿನ ಸಾಮಾಜಿಕ ಬದಲಾವಣೆಯ ಉಪ ಹಂತಗಳನ್ನು ಈ ಕೆಳಗಿನಂತೆ ನೀಡಿರುವರು. ಅವು ವಸ್ತುಪೂಜಾವಾದ, ಬಹುದೇವತಾವಾದ ಮತ್ತು ಏಕದೇವತಾವಾದ. ಈ ರೀತಿಯಾಗಿ ಅವರು ವಿವಿಧ ಹಂತಗಳನ್ನು ನೀಡಿದ್ದಾರೆ. ಈ ಕೆಳಗಿನ ಯಾರನ್ನು ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಹ್ಯಾರಿಯೆಟ್ ಮಾರ್ಟಿನ್ಯೂ. ಇವರನ್ನು ಸಮಾಜಶಾಸ್ತ್ರದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಮುಂದೆ ನಡೆದ ಲೈಫ್ ವರ್ಲ್ಡ್ ಎಂಬ ಒಂದು ಪುಸ್ತಕವನ್ನು ಬರೆದವರು ಎಡ್ಮಂಡ್ ಹರ್ಸಲ್ ಡಿಪ್ರಿವೇಷನ್. ಅದೇ ರೀತಿಯಾಗಿ ಅಸೈಲಮ್ ಇದನ್ನು ಬರೆದವರು ಇರ್ವಿಂಗ್ ಗೌಫ್ಮ್ಯಾನ್. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಟ್ರೈನ್ಡ್ ಇನ್ಕೆಪಾಸಿಟಿ ಇದನ್ನು ಬರೆದವರು ಸ್ಯಾಮುಯಲ್ ಸ್ಟೊಫರ್. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಟ್ರೈನ್ಡ್ ಇನ್ಕೆಪಾಸಿಟಿ ಇದನ್ನು ಸ್ಯಾಮುಯಲ್ ಸ್ಟೊಫನ್ ಅವರು ರಚಿಸಿದ್ದಾರೆ. ಅದೇ ರೀತಿಯಾಗಿ